ವೀಕ್ಷಕರೇ, ನಮ್ಮ ಚಾನಲ್ ಓಪನ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನೀವು ಈಗ ನೋಡುತ್ತಿರುವ ವಿಡಿಯೋ ಸೋಮವಾರಪೇಟೆ ತಾಲೂಕು ಹೊನ್ನಮ್ಮನಕೆರೆಯ ಹತ್ತಿರ 2 ಎಕರೆ ಅರಬಿಕಾ ಮತ್ತು ರೋಬಸ್ಟಾ ಕಾಫಿ ಎಸ್ಟೇಟ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೋಮವಾರಪೇಟೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಳ್ಳೆಮೆಣಸು, ಸಿಲ್ವರ್ ಮರಗಳು, ಹಲಸಿನ ಮರಗಳು, ಕೆಲವು ಕಾಡು ಜಾತಿಯ ಮರಗಳಿವೆ. ರೋಡ್ ಅಪ್ರೋಚ್ ಕೂಡ ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಹಾಗೂ ಸಿಮೆಂಟ್ ರೋಡ್ಗಳನ್ನು ಒಳಗೊಂಡಿದೆ. ಉತ್ತಮ ನೀರಿನ ವ್ಯವಸ್ಥೆಗಾಗಿ 30 ಅಡಿ ಆಳದ ದೊಡ್ಡದಾದ ಬಾವಿ. ಈ ಕಾಫಿ ತೋಟದ ಪಕ್ಕದಲ್ಲೇ ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನಕೆರೆ ಇರುವುದು. ಇದು ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳಕ್ಕೆ ಮಡಿಕೇರಿಯಿಂದ ಕೇವಲ 52 ಕಿಲೋಮೀಟರ್, ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ವರೆಗೆ ತಾರ್ ರಸ್ತೆ ಇದೆ. ಈ ಕಾಫಿ ತೋಟವು ಪ್ರಖ್ಯಾತಿ ಪ್ರವಾಸಿ ತಾಣ, ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನಕೆರೆಯ ಹತ್ತಿರದಲ್ಲಿದೆ. ಈ ತೋಟದಲ್ಲಿ ಮುಖ್ಯ ಬೆಳೆ ಅರಬಿಕಾ ಕಾಫಿ, ರೋಬಸ್ಟಾ ಹಾಗೂ ಒಳ್ಳೆಮೆಣಸು. ಇದು ಪ್ರಸಿದ್ಧ ಪ್ರವಾಸಿ ತಾಣವಾದ್ದರಿಂದ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳಿಗೆ ಸೂಕ್ತವಾಗಿದೆ. ಅಕ್ಕಪಕ್ಕದಲ್ಲಿ ತುಂಬಾ ಮನೆಗಳಿವೆ ಮತ್ತು ಪಕ್ಕದಲ್ಲೇ ದೊಡ್ಡ ಊರು ಕೂಡ ಇದೆ. ನೀವು ಈಗ ನೋಡ್ತಾ ಇರುವುದು ಹೊನ್ನಮ್ಮನಕೆರೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಬಾ ಇತಿಹಾಸ ಪ್ರಸಿದ್ಧವಾದ ಕೆರೆ. ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲೊಂದು ಬೆಟ್ಟ ಇದೆ. ಕಾಲ್ನಡಿಗೆಯಲ್ಲಿ ಅಲ್ಲಿಗೆ ಅರ್ಧ ಗಂಟೆ ನಡೆಯಬೇಕು. ಗವಿ ಬೆಟ್ಟ ಅಂತ. ಇದರ ಒಳಗೆ ಗುಹೆ ಇದೆ. ಈ ಗುಹೆಯ ಒಳಗೆ ಕೂಡ ಹೋಗಬಹುದು. ಈ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ನೋಡಿದಾಗ ಸುತ್ತಮುತ್ತಲಿರುವ ಹಳ್ಳಿಗಳು ಹಾಗೂ ಬಹಳ ದೂರದಲ್ಲಿರುವ ಬೆಟ್ಟಗಳು ಬಹಳ ಸುಂದರವಾಗಿ ಕಾಣಿಸುತ್ತವೆ. ಇದರ ಪಕ್ಕದಲ್ಲೇ ಪುರಾತನ ಇತಿಹಾಸವಿರುವ ಪಾಂಡವರ ಬೆಟ್ಟ ಕೂಡ ಇದೆ. ಇಲ್ಲಿಗೆ ಟ್ರೆಕ್ಕಿಂಗ್ ಕೂಡ ಹೋಗಬಹುದು. ಪ್ರಿಯ ವೀಕ್ಷಕರೇ, ಕೊಡಗಿನಲ್ಲಿ ಇಂತಹ ಹಲವಾರು ಪ್ರವಾಸಿ ತಾಣಗಳಿವೆ. ನೀವು ಒಮ್ಮೆ ಭೇಟಿ ನೀಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.